ದಿನಾ ಬೆಳಗ್ಗೆ ಪ್ಯಾಂಟು ಶರ್ಟ್ ಹಾಕೊಂಡು ಪೋಸ್ಟ್ ಕೊಡ್ತಾ ಇದ್ದೆ ಹುಡುಗಿ ಇವತ್ತು ಸೀರಿಯಲ್ ಪೋಸ್ಟ್ ಕೊಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಕರೆಕ್ಟ್, ಇವತ್ತು ನಮ್ಮ ಸೋದರ ಮಾವನ ಮನೆ ಗ್ರೂಪ್ ಪ್ರವೇಶ ಆಯಿತು. ಸೊ ಅದಕ್ಕೆ ಹೋಗಬೇಕಾಗಿತ್ತಂತ ಬೇಗ ಎದ್ದು ರೆಡಿಯಾಗಿ ಹೋದ್ವಿ. ಇವತ್ತು ಆ್ಯಕ್ಚುಲಿ ವರ್ಕೌಟ್ ಆಗಿ ಇಲ್ಲ, ಬಿಕಾಸ್ ಇವತ್ತು ರೆಸ್ಟ್ ಡೇ ಮಾಡ್ತಾ ಇದ್ದೆ ನಾನು. ಆ್ಯಂಡ್ ಮೋರೋವರ್ ನೆನೆ ಪೀರಿಯಡ್ಸ್ ಆಗಿದ್ದ ಕಾರಣ ಇವತ್ತು ನಾನು ಪೂಜೆಗಳಲ್ಲಿ ಭಾಗವಹಿಸಲಿಲ್ಲ. ಬಟ್ ಹೋಗಿದ್ದೆ, ಯಾಕಂದರೆ 3 ಸಲ ಸ್ನಾನ ಮಾಡಿದ್ವಿ ವಿತ್ ಅರಿಶಿನ ಮತ್ತು ಉಪ್ಪು ಹಾಕಿ ಸ್ನಾನ ಮಾಡಿ ಆಮೇಲೆ ಹೋಗ್ಬೋದು ಅಂತ ಹೇಳಿದರು ಒಬ್ಬರು ಪುರೋಹಿತರು. ಸೊ ಹಾಗಾಗಿ ಹಾಗೆ ಹೋದೆ. ಬಟ್ ಜಾಸ್ತಿ ಸಮಯ ನಾನು ಒಳಗಡೆ ಇರಲಿಲ್ಲ, ಬಿಕಾಸ್ ಅರ್ಥ ಆಗುತ್ತೆ ನನಗೂ. ಹಾಗಾಗಿ ಹೊರಗಡೆ ಸ್ವಲ್ಪ ಹೊತ್ತು ಕೂತಿದ್ದೆ. ಜಸ್ಟ್ ಹೊರಗಡೆ ದೇವರೆಲ್ಲ ನೋಡ್ಕೊಂಬರೋಕ್ಕಷ್ಟೇ ಹೋಗಿದ್ದೆ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಬಾಳೆ ಎಲೆ ಊಟ. ಆಬ್ವಿಯಸ್ಲಿ ಸಂಡೇ ಚೀಟ್ ಮೀಲ್ ಮಾಡ್ತೀನಿ ನಾನು. ಬಟ್ ಯಾವಾಗಲೂ ಮೈಂಡ್ಫುಲ್ ಆಗಿ ತಿಂತಾ ಇದ್ದೆ. ಬಟ್ ಇವತ್ತು ನಾನು ಸಖತ್ ಖುಷಿಯಾಗಿತ್ತು. ನಮ್ಮ ಮಾವ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ, ಅದರೆಲ್ಲ ಅಲಂಕಾರ ಎಲ್ಲ ಒಳಗಡೆ ತುಂಬ ಚೆನ್ನಾಗಿ ಮಾಡಿದರು. ಸೊ ಆ ಖುಷಿಯಲ್ಲಿ ನಾನು ಆ್ಯಕ್ಚುಲಿ ಇವತ್ತು ಸ್ವಲ್ಪ ಎಕ್ಸ್ಟ್ರಾನೇ ತಿಂದೆ. ಬಟ್ ನೋ ಗಿಲ್ಟ್, ಅದಾಗುತ್ತೆ. ಮತ್ತು ರಾತ್ರಿ ಊಟಕ್ಕೆ ಸತ್ತು ಹಾಕಿ ಓಟ್ಸ್ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಸಂಜೆವರೆಗೂ ಜಸ್ಟ್ 3000 ಅಷ್ಟೇ, ಇವತ್ತೇನು ಜಾಸ್ತಿ ಓಡಾಡಿಲ್ಲಲ್ಲ ಹಾಗಾಗಿ. ಬಟ್ ಇವತ್ತಿನ ಡೇ ತುಂಬ ಚೆನ್ನಾಗೋಯ್ತು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಿಕ್ಕಿದ್ರು, ಅವ್ರನ್ನೆಲ್ಲ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.